ಮೇಘನಾ 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 ಬಾ ಮೇಘನಾ 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 ಬಾ ಇಲ್ಲಿ ಮೇಘನಾ 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 ಬಾ ಮೇಘನಾ 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 ಬಾ ಮೇಘನಾ 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 ಬಾ ಇಲ್ಲಿ ಮೇಘನಾ ಮೇಘನಾ ಆಮೇಲೆ ಲಗ್ನ ಪತ್ರಿಕೆ ಅಲ್ಲ ಏನಿಟ್ಟಿದ್ರು ಸುಟ್ಟೋಗಿರೋದು. ಕೋಪಕ್ಕೆ ಲಗ್ನ ಪತ್ರಿಕೆ ಸುಟ್ಟು ಹಾಕ್ಬಿಟ್ಯಾ? ನಾನ್ ಸುಟ್ಟಾಕಿಲ್ಲ ಪ್ರಮೋದಿನಿ. ನೀನ್ ಸುಟ್ಟು ಹಾಕಿಲ್ಲ, ಕೋಪಕ್ಕೆ ಆಸ್ಟ್ರೆ ಮೇಲೆ ಬಿಸಾಕಿದ್ಯಾ, ಅದೇ ಸುಟ್ಟು ಹೋಗಿದೆ ಅಷ್ಟೇ. ನಾನು ಸಿಗರೇಟ್ ಸೇದ್ 2 ದಿವಸ ಆಯ್ತು. ವಾಟ್? ಹೌದು, ನಾನು ಸಿಗರೇಟ್ ಸೇದ್ 2 ದಿವಸ ಆಯ್ತು. ಅಪ್ಪ ಸಿಗರೇಟ್ ಬಿಟ್ಟು 10 ವರ್ಷ ಆಯ್ತು. ಇನ್ ವಿಜಯ್ ಸಿಗರೇಟ್ ಸೇದಲ್ಲ. 2 ದಿವಸದಿಂದ ಕಿಡಿ ಇನ್ನು ಹಾಗೆ ಇರತ್ತಾ? ನೀನ್ ನಿಜ ಹೇಳ್ತಾ ಇದ್ಯಾ ವಿಕ್ರಮ್? ನಾನು ಯಾಕೆ ಸುಳ್ಳು ಹೇಳಿ ಪ್ರಮೋದಿನಿ? ಆ ಕಾರ್ಡ್ ಸುಡ್ಬೇಕು ಅಂದ್ರೆ ಆ ಆಸ್ಟ್ ಮೇಲೆ ಎಷ್ಟೇ ಸುಡ್ಬೇಕು ಅಂತಿಲ್ಲ, ಡೈರೆಕ್ಟ್ ಆಗಿ ಸುಡ್ತೀನಿ, ಅಷ್ಟು ಧೈರ್ಯ ನನ್ಗಿದೆ. ಆದ್ರೆ ಆಸ್ಟ್ ಮೇಲೆ ಬಿದ್ದು ಆ ಕಾರ್ಡ್ ಸುಟ್ಟೋಯ್ತು ಅಂದ್ರೆ ನಂಗೆ ನಂಬಕ್ಕೆ ಸಾಧ್ಯ ಇಲ್ಲ. ಮತ್ ಹೇಗ್ ಸುಡೋಕ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ. ಇದನ್ನ ಈಸಿಯಾಗಿ ಬಿಡೋದಕ್ಕೆ ಆಗೋದಿಲ್ಲ ವಿಕ್ರಮ್. ವಿ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಏನಂತ ಸೀರಿಯಸ್ ಆಗಿ ತಗೋಬೇಕು? ಕಾರ್ಡನ್ ಇಲ್ಲಂಗೆ ಬರೋ ಸಮಸ್ಯೆಗಳನ್ನ ಏನಂತ ತಲೆ ಕೆಡ್ಸ್ಕೋಬೇಕು? ರೀ, ನಾವು ಮೊದಲು ನಾರಾಯಣಪಟ್ಟಣಕ್ಕೆ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋಣ. ಸರಿ, ಹೋಗೋಣ. ನಾವು ಈಗಲೇ ಹೋಗೋಣ ರೀ. ಪೂಜೆ ಮಾಡೋಷ್ಟರಲ್ಲಿ ಇನ್ನೂ ಏನೇನು ಅನಾಹುತ ಅಂತ ನಂಗೆ ಭಯ ಆಗ್ತಿದೆ. ದಯವಿಟ್ಟು ತಡ ಮಾಡೋದು ಬೇಡ. ಏ ವಿಜಯ್, ಹೊರಡೋದಕ್ಕೆ ರೆಡಿ ಮಾಡ್ಸೋ. ವಿಕ್ರಮ್, ಏನಮ್ಮ? ನೀನು ಬೇಗ ರೆಡಿ ಆಗು. ನಾರಾಯಣಪಟ್ಟಣಕ್ಕೆ ಹೋಗ್ಬೇಕು. ಯಾಕೆ? ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಯಾಕಮ್ಮ? ದೇವಸ್ಥಾನಕ್ಕೆ ಹೋಗುವಾಗ ಯಾರಾದರೂ ಯಾಕೆ ಅಂತ ಕೇಳ್ತಾರ? ಲಗ್ನ ಪತ್ರಿಕೆ ಸುಟ್ಟೋಗಿದೆ.
ಮನೇಲಿ ಈ ರೀತಿ ಅಪಶಕನ ಆಗ್ಬಾರ್ದಪ್ಪ. ಅಮ್ಮ ಆ ಕಾರ್ಡ್ನ ಆಶ್ರಮ ಮೇಲೆ ಇಟ್ಟೆ, ಅದಕ್ಕೆ ಅದು ಹೇಗಾದ್ರೂ ಆಗ್ಲಿ, ಮನೇಲಿ ಈ ರೀತಿ ಅಪಶಕನ ಆಗ್ಬಾರ್ದು ಅಷ್ಟೇ. ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ ಅನ್ಸುತ್ತೆ. ವಿಕ್ರಮ್, ಮೊದಲು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಕಣೋ. ಸರಿಮ್ಮ, ಹೋಗೋಣ. ಪ್ರಮೋದಿನಿ, ನೀವು ನನ್ನ ಜೊತೆ ಬನ್ನಿ. ಎಲ್ಲರೂ ಬೇಗ ಬೇಗ ರೆಡಿಯಾಗಿ. ವಿಜಯ್, ಕಾರ್ ರೆಡಿ ಮಾಡ್ತಾರೆ. ಹತ್ತು ವಸಂತಗಳು ಮುಗಿತಾ ಇದೆ. ತಡ ಮಾಡಿದರೆ ಪ್ರಾಣಕ್ಕೆ ಬರುತ್ತೆ ಕುತ್ತು. ಸೇಡಿನ ಜ್ವಾಲಾಮುಖಿಯನ್ನೇ ಹೊತ್ತಿರುವ ಆತ್ಮ ಅದು. ಇಷ್ಟು ದಿನ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಇಷ್ಟು ವರ್ಷ ನಾನು ಮಾಡಿದ ಕೆಲಸ ನನಗೆ ತೃಪ್ತಿ, ನೆಮ್ಮದಿ ತಂದಿದೆ. ಇವತ್ತು ನೆಮ್ಮದಿಯಿಂದ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗಳ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಿರಾತಂಕವಾಗಲಿ, ಯಾರದೇ ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬೀಳದೆ ಇರಲಿ ಅಂತ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಪ್ಪ. ಸಾಹೇಬ್ರನ್ನ ಮದುವೆ ಮಾಡ್ಕೋತಾ ಇದ್ದಾಳೆ ನನ್ನ ಮಗಳು ಅಂತ ಇಡೀ ಊರಿನ ವಿರೋಧ ಕಟ್ಕೊಂಡ್ರು ನನ್ನ ಮಕ್ಕಳು. ಈ ಮೂರ್ತಿ ಕಡೆಯಿಂದ ಈ ಸಂದರ್ಭದಲ್ಲಿ ಒಂದೇ ಒಂದು ಸಣ್ಣ ತಪ್ಪಾದರೂ ಊರಿನ ಜನ ಎತ್ತಿ ಹಿಡಿತಾರೆ. ಅದನ್ನ ಆ ರೀತಿ ಆಗದೇ ಇರೋ ಹಾಗೆ ಮಾಡು. ನಮ್ಮ ಬಡತನ ದೇವರಂತ ಸಾಹೇಬ್ರ ಕುಟುಂಬಕ್ಕೆ ಯಾವುದೇ ರೀತಿಯ ಅವಮಾನ ಮಾಡದೇ ಇರೋ ಹಾಗೆ ಮಾಡು. ಅಪ್ಪ ಅಪ್ಪ, ಲೇ ಅಕ್ಕ, ಭಾವ ನಮ್ಮ ಊರಿಗೆ ಬರ್ತಿದಾರೆ ಕಣೆ. ಇದ್ದಕ್ಕಿದ್ದ ಹಾಗೆ ನಮ್ಮನೆಗೆ ಯಾಕೆ ಬರ್ತಾ ಇದಾರಂತೆ? ಯಾವ್ದಾದ್ರು ಶಾಸ್ತ್ರ ಇದೆಯಂತ? ಅಯ್ಯೋ, ನಮ್ಮನೆಗಲ್ಲಪ್ಪ, ದೇವಸ್ಥಾನಕ್ಕೆ ಬರ್ತಿದ್ದಾರೆ. ನಿಮ್ಮಿಬ್ರಿಗೂ ಹೇಳ್ಬಿಡಿ ಅಂದ್ರು. ಅವ್ರೊಬ್ರೇ ಬರ್ತಿಲ್ಲಪ್ಪ, ಕುಟುಂಬದ ಸಮೇತ ಬರ್ತಿದ್ದಾರೆ. ಎಷ್ಟೊತ್ತಿಗೆ ಬರ್ತಾ ಇದಾರಂತೆ? ಈಗಾಗ್ಲೇ ಹೊರಟಿದೀವಿ ಅಂತ ಹೇಳಿದ್ರು. ಅಯ್ಯೋ, ಏನಪ್ಪ ಮಾಡ್ಲಿ ಈಗ? ಏನ್ ಮಾಡ್ಲಿ? ಅಯ್ಯ, ನೀನ್ ಯಾಕಪ್ಪ ಹಿಂಗಾಡ್ತಾ ಇದ್ಯಾ? ಇದ್ದಕ್ಕಿದ್ದ ಹಾಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನನ್ ಕೈ ಕಾಲೆಲ್ಲ ನಡ್ಗೋಕ್ ಶುರುವಾಗಿ ಹೋಗಿದೆ ಕಣ್ರೆ. ಕೆಲಸ ಮಾಡ್ರಿ, ಬೇಗ ಹೋಗ್ರಿ, ನೀವು ರೆಡಿಯಾಗಿ ಬನ್ರಿ. ನಾವು ಹೋಗಿ ಸಾಹೇಬ್ರನ್ನ ಮಾತಾಡ್ಸ್ಕೊಂಬೋಣ. ಹಾ, ಅವರು ಅಲ್ಲಿ ಬರೋಕ್ಕಿಂತ ಮುಂಚೆ ನಾವು ಮೊದಲು ಅಲ್ಲಿ ಹೋಗಿರ್ಬೇಕು. ಹಾ, ಬೇಗ ಹೋಗಿ ರೆಡಿಯಾಗಿ. ಲೇಕ, ಹೋಗೆ. ನೋಡಪ್ಪ, ನಿನ್ ಮಗ್ಳಿಗೆ ನಾಚಿಕೆ. ನಿನಗೂ ಮದುವೆ ಸಮಯದಲ್ಲಿ ಇದೇ ತರ ನಾಚಿಕೆ ಬರುತ್ತೆ ಕಣೆ, ಅವಿವೇಕಿ. ಹೋಗಿ ರೆಡಿಯಾಗಿ. ಹೋಗಪ್ಪ. ನೋಡು, ಹಾಗಂದ ತಕ್ಷಣ ನಿನ್ನ ಮುಖದ ಮೇಲೂ ನಾಚಿಕೆ ತುಳುಕಾಡ್ತಾ ಇದೆ. ಇರ್ಲಿ, ನಿನ್ ಮದ್ವೆಗೂ ಸ್ವಲ್ಪ ಉಳಿಸ್ಕೊಳೆ. ಆಸೆ ನೋಡು. ಅಬ್ಬಾ, ಅಯ್ಯೋ, ನಾನು ರೆಡಿ ಆಗ್ಬೇಕಲ್ವಾ? ಟೈರ್ ಪಂಚರ್ ಆಗಿದೆ.